ವೆಲ್ಕಮ್ ಬ್ಯಾಕ್. ಚೀನಾದ ಕೈಗೊಂಬೆಯಂತೆ ಆಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. WHO ಜೊತೆಗಿನ ಸಂಬಂಧ ಕಳೆದುಕೊಳ್ಳುವುದಕ್ಕೆ ಈಗ ನಿರ್ಧಾರವನ್ನು ಅಮೆರಿಕ ಮಾಡಿಕೊಂಡಿದೆ. ಕಡ್ಕೊಂಡಿದೆ ಅಮೆರಿಕ. ಯಾಕಂದ್ರೆ ಗಂಭೀರವಾದಂತಹ ಆರೋಪವನ್ನ ಚೀನಾ ವಿರುದ್ಧ ಮಾಡಿರೋದು. ಯಾಕಂದ್ರೆ ಚೀನಾ ಕೈಗೊಂಬೆಯಂತೆ WHO ಈಗ ಮಾಡ್ತಾ ಇದೆ, ಆತರ ಬಿಹೇವ್ ಮಾಡ್ತಾ ಇದೆ ಅಂತ ಅಮೆರಿಕ ಆರೋಪವನ್ನ ಮಾಡಿರೋದು. ಆಲ್ರೆಡಿ ಚೀನಾದಿಂದ ಏನೇನು ಆಗಿದೆ ಅಂತ ಬೇರೆ ಬೇರೆ ರಾಷ್ಟ್ರಗಳು ಆರೋಪವನ್ನ ಮಾಡಿವೆ, ನಾವು ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಅಮೆರಿಕದಿಂದ WHOಗೆ ದೇಣಿಗೆ ನೀಡಲ್ಲ. ಚೀನಾದಿಂದ ಕೊರೋನಾ ತಡೆಯುವಲ್ಲಿ WHO ವಿಫಲವಾಗಿದೆ ಅಂತ ಅಮೆರಿಕ ಆರೋಪ ಮಾಡಿರೋದು. ಚೀನಾ ದೇಣಿಗೆ $40 ಮಿಲಿಯನ್, ಅಮೆರಿಕ ದೇಣಿಗೆ $450 ಮಿಲಿಯನ್ ಆಗಿತ್ತು ಇಷ್ಟು ದಿನದ ತನಕ. ಈಗ ಚೀನಾ ದೇಶ ಕೊರೋನಾ ಹರಡುವಿಕೆ ಬಗ್ಗೆ ಏನೂ ಕೂಡ ಹೇಳ್ತಾ ಇಲ್ಲ, ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಅಲ್ಲಿ ಏನೇನು ಆಗಿದೆ ಆ ನಿಜ ಸಂಗತಿಗಳನ್ನ ಮುಚ್ಚಿಡ್ತಾ ಇದೆ ಅಂತ ಮೊದಲಿನಿಂದಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರೋಪವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಚೀನಾ ಒಂದಿಷ್ಟು ಹೆಜ್ಜೆಗಳನ್ನ ಇಡ್ತಾ ಇದೆ, ಅದರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇತ್ತಲ್ಲ, ಅದಕ್ಕೋಸ್ಕರ ಇವಾಗ ಅಮೆರಿಕ ಈ ನಿರ್ಧಾರಕ್ಕೆ ಬಂದಿದೆ. ಬೆಂಗಳೂರು ಪೊಲೀಸರಿಗೆ ಕೊರೋನಾ ಭಯ ಶುರುವಾಗ್ಬಿಟ್ಟಿದೆ. ಭಯದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾವಿರಾರು ಪೊಲೀಸರು ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ದೂರು ಕೊಡೋಕೆ ಬಂದರೂ ಕೂಡ ಈಗ ಎಂಟ್ರಿ ಏನೋ ಬರ್ತಾರೆ ಅಂದ್ರೆ ಪಬ್ಲಿಕ್ ಸಂಪರ್ಕಕ್ಕೆ ಈಗ ಪೊಲೀಸರು ಬರಲೇಬೇಕಾಗುತ್ತೆ. ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸಹಜವಾಗಿ ಒಂದು ಭಯ ಇದ್ದೇ ಇರುತ್ತಲ್ವಾ. ಈಗ ಜನರ ಜೊತೆ ಬೆರೆಯೋದು ಕೂಡ ಕಷ್ಟ ಆಗುತ್ತೆ. ಜನ ಈಗ ತಮ್ಮ ಅಳಲನ್ನ ಹೇಳ್ಕೊಳ್ಳೋಕೆ, ದೂರನ್ನ ಕೊಡೋದಕ್ಕೆ ಪದೇ ಪದೇ ಬರ್ತಾ ಇದ್ದಾರೆ. ಅಹವಾಲುವನ್ನ ಸ್ವೀಕರಿಸುವುದಕ್ಕೆ ಇವಾಗ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದಾರೆ. ಪ್ರತಿಯೊಂದು ಠಾಣೆಯ ಆವರಣದಲ್ಲಿ ಓರ್ವ SI ಅಂತ ನೇಮಕ ಮಾಡಿದ್ದಾರೆ. ದೂರು ಕೊಡೋದಕ್ಕೆ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಸ್ಯಾನಿಟೈಸ್ ಅಲ್ಲಿ ಕಡ್ಡಾಯವಾಗಿ ಮಾಡ್ಕೊಂಡು ಬರಬೇಕು. ಅವರು ನೀವು ಟೆಂಟ್ ಬಳಿ ಹೋದ್ರೂ ಕೂಡ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಬೇಕು ಕಡ್ಡಾಯವಾಗಿ. ನಗರದ ಬಹುತೇಕ ಠಾಣೆಗಳಲ್ಲಿ ಸದ್ಯಕ್ಕೆ ಇದೇ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಸ್ಟೇಷನ್ ಗೇಟ್ ಬಳಿಯೇ ಮಾತುಕತೆ ಮಾಡ್ತಾರೆ. ಅಲ್ಲೇ ಕೇಸ್ ಏನಿದೆ, ಏನ್ ಆರೋಪ ಇದೆ, ಏನ್ ದೂರು ಕೊಡಬೇಕು, ಯಾರ ವಿರುದ್ಧ ಕೊಡಬೇಕು, ಏನ್ ಸಮಸ್ಯೆ ಆಗಿದೆ ಅದನ್ನೆಲ್ಲ ಕೇಳ್ತಾರೆ. ಅಂದ್ರೆ ಕೇಸನ್ನ ಅಲ್ಲಿ ದಾಖಲು ಮಾಡ್ಕೊಳ್ತಾರೆ. ಠಾಣಾ ಆವರಣದಲ್ಲಿಯೇ FIR ಅನ್ನ ಈಗ ಸದ್ಯಕ್ಕೆ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಲ್ಯಾಂಡ್ ಲೈನ್ ಫೋನ್ ಏನಿದೆ ಪೊಲೀಸ್ ಟೆಂಟ್ಗೆನೆ ಅದನ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಟೆಂಟ್ ನಲ್ಲಿ 4 ಅಥವಾ 5 ಜನ ಪೊಲೀಸರು ಇರ್ತಾರೆ. ಅದ್ರ ಪ್ರಕಾರ ಈಗ ಡಿಪಾರ್ಟ್ಮೆಂಟ್ ಇಂದ ನೇಮಕ ಮಾಡಿರೋದು. ಈಗ ಅರೆಸ್ಟ್ ಆದ ಆರೋಪಿಯನ್ನ ಠಾಣೆಯಲ್ಲಿ ಕೂರಿಸೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಈಗ ಯಾರಿಗೆ ಕೊರೋನಾ ಇರುತ್ತೋ ಅನ್ನೋ ಭಯದಲ್ಲೇ ಪೊಲೀಸರು ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಆ ತರ ಪರಿಸ್ಥಿತಿ ಇದೆ. ಯಾರನ್ನ ಕರ್ಕೊಂಬಂದ್ರೆ ಈಗ ಜಡ್ಜ್ ಮನೆಗೆ ಅವರನ್ನ ಹಾಜರುಪಡಿಸ್ತಾ ಇದ್ದಾರೆ. ಕೊರೋನಾ ಹೆಮ್ಮಾರಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಕೊರೋನಾ ಮಹಾಮಾರಿಯನ್ನ ತಡೆಗಟ್ಟಲು ಹಲವು ರಾಷ್ಟ್ರಗಳು ಪ್ರಯತ್ನ ಪಡ್ತಾ ಇವೆ. ಆದರೂ ಕೂಡ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಭಾರತದಲ್ಲೂ ಕೊರೋನಾ ಅಟ್ಟಹಾಸ ಮೆರಿತಾನೆ ಇದೆ ದಿನ ಕಳೆದಂತೆ. ಇನ್ನು ತಮಿಳುನಾಡಿನ ಚೆನ್ನೈ ಮೆಟ್ರೋ ಸ್ಟೇಷನ್ನಲ್ಲಿ ಕೊರೋನಾ ತಡೆಗಟ್ಟಲು ಕಟ್ಟುನಿಟ್ಟಿನ ನಿಯಮಗಳನ್ನು ಕೈಗೊಳ್ಳಲಾಗಿದೆ. ಚೆನ್ನೈ ಮೆಟ್ರೋ ರೈಲ್ವೆ ಲಿಮಿಟೆಡ್ ತನ್ನ ಒಂದು ಲಿಫ್ಟ್ನಲ್ಲಿನ ಬಟನ್ಗಳ ಸ್ಥಾನವನ್ನು ಮಾರ್ಪಡಿಸಿದೆ. ಇದರಿಂದ ಅವುಗಳನ್ನು ಕಾಲಿನಿಂದಲೇ ನಿರ್ವಹಿಸಬಹುದು. ಕೈ ಸ್ಪರ್ಶದ ಮೂಲಕ ಲಿಫ್ಟ್ನ ಬಟನ್ ಒತ್ತುವಂತಿಲ್ಲ. ಇಲ್ಲಿ ಕಾಲಿನಿಂದ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು. ಕೊರೋನಾ ವೈರಸ್ ತಡೆಗಟ್ಟಲು ಇದು ಸಹಕಾರಿಯಾಗಲಿದೆ. ಇದನ್ನು ದೇಶದ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ಅಳವಡಿಸಬಹುದಾಗಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು.